ಹಾಲು ಜೇನು ಒಂದಾದ ಹಾಗೆ. ನನ್ನ 5 ಜನ ಮಕ್ಕಳು, ನನಗೆ 5 ಕಣ್ಣಿದ್ದಾರೆ. ನನಗೆ 4 ಮಕ್ಕಳು ಆದಮೇಲೆ ನಾನು ಪ್ರೊಡಕ್ಷನ್ ಕಡೆಗೆ ಬಂದೆ. ಪುನೀತ್ ಅವನು 25 ದಿವಸ ಮಗು, ಅವನ ಹತ್ರ ನಾನು ಸ್ವಿಚ್ ಆನ್ ಮಾಡಿಸ್ದೆ. ಹೀಗೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಆರಂಭ ಆಯಿತು. ಅಮ್ಮ ಅಪ್ಪಾಜಿ ಕೇವಲ ಸಿನಿಮಾಗಳನ್ನ ನಿರ್ಮಾಣ ಮಾಡಲಿಲ್ಲ, ಚಂದನವನದ ಪರಂಪರೆನ ಎತ್ತಿ ಹಿಡಿದ್ರು. ನಿರ್ಮಿಸಿದ 86ಕ್ಕೂ ಹೆಚ್ಚು ಚಿತ್ರಗಳಲ್ಲಿ 75 ಹಿಟ್ಗಳು. ಆನಂದ್ ಆಗಿ ಬಂದ ಶಿವಣ್ಣ, ಚಿರಂಜೀವಿ ಸುಧಾಕರ ಇಂದ ಬಂದ ರಾಘಣ್ಣ, ಅಪ್ಪು ಆಗಿ ಬಂದ ನನ್ನ ಅಪ್ಪು. ಸಿನಿಮಾಗಳು ಇತಿಹಾಸ ಆಯಿತು, ಜೊತೆಗೆ ಹೆಸರುಗಳು ಶಾಶ್ವತವಾಗಿ ಅಚ್ಚಳಿಯದೇ ಉಳಿತು. ಹಾಗೆ ಸಿದ್ಧಾರ್ಥ ಎಂದ ವಿನಯ್ ಈಗ ಎಕ್ಕ ಆಗಿ ಯುವ. ವಜ್ರೇಶ್ವರಿ ಬರೀ ನಮ್ಮ ಪರಿವಾರದ ಸಂಸ್ಥೆ ಅಲ್ಲ, ಎಲ್ಲ ಅಭಿಮಾನಿಗಳು, ಎಲ್ಲಾ ನಟರು, ಎಲ್ಲಾ ತಂತ್ರಜ್ಞರು ಕಟ್ಟಿರೋ ಕನಸಿನ ಅರಮನೆ ಈ ನಿಮ್ಮ ವಜ್ರೇಶ್ವರಿ ಕಂಬೈನ್ಸ್.